ಬೆಂಗಳೂರಿನ ನಾಗರಬಾವಿಯ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿದೆ. ಓರ್ವ ಕಾರ್ಮಿಕ ಮೃತಪಟ್ಟಿದ್ದಾರೆ. ಹೋಟೆಲ್ನ ಮೇಲೆಯೇ ವಾಸವಿದ್ದಂತಹ 5 ಸಿಬ್ಬಂದಿ ನಿನ್ನೆ ರಾತ್ರಿ ಹೋಟೆಲ್ನಲ್ಲಿ ಕಾರ್ಮಿಕರು ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಸದ್ಯಕ್ಕೆ ಶಾರ್ಟ್ ಸರ್ಕ್ಯೂಟ್ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ನಿದ್ರೆಯಲ್ಲಿದ್ದಂತಹ ಕಾರಣ ಯಾರಿಗೂ ಕೂಡ ಬೆಂಕಿ ಹೊತ್ಕೊಂಡಿದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಹೊರಬರೋದಕ್ಕಾಗಲ್ಲ, ಅಲ್ಲೇ ಸಿಲ್ಕೊಳ್ತಾರೆ. 5 ಪೈಕಿ ಓರ್ವ ಕಾರ್ಮಿಕ ರಾಜ್ಕುಮಾರ್ ಸಾವಾಗಿದೆ. ಉಳಿದ 4 ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿವೆ ಅಂತ. ಬೆಂಕಿಯ ಅವಘಡ ಆದಂತಹ ಸಂದರ್ಭದಲ್ಲಿ ಜೋರಾಗಿ ಮೇಲಿಂದ ಫ್ಲೋರ್ಗೂ ಕೂಡ ಬೆಂಕಿ ತಗುಲಿರುವಂಥದ್ದು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣವೇ ಬಂದು ಬೆಂಕಿ ನಂದಿಸೋ ಕೆಲಸವನ್ನ ಮಾಡಿದ್ದಾರೆ. ಬೆಂಕಿ ನಂದಿಸಿದ ನಂತರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹೋಟೆಲ್ನಲ್ಲಾದಂತಹ ಅಗ್ನಿ ಅವಘಡ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿಯೇ ಬೆಂಕಿ ಹೊತ್ಕೊಂಡಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ನಿನ್ನೆ ರಾತ್ರಿ ನಡೆದಂತಹ ಘಟನೆ. ಈ ಹೋಟೆಲ್ನ ಮೇಲ್ಭಾಗದಲ್ಲಿಯೇ ರೂಮ್ ಇದೆ. ಆ ರೂಮ್ನಲ್ಲಿ ಕಾರ್ಮಿಕರು ವಾಸ ಇದ್ರು. ರಾತ್ರಿ ಆದ ಸಮಯದಿಂದ ಮಲಗಿದ್ರು. ಆದರೆ ಬೆಂಕಿ ಹತ್ಕೊಂಡಿದೆ ಅನ್ನೋದು ಗೊತ್ತೇ ಆಗಲ್ಲ. ಗೊತ್ತಾಗುವಷ್ಟರಲ್ಲಿ ಅನಾಹುತವೇ ಆಗಿ ಹೋಗಿತ್ತು. ಬೆಂಕಿ ಹೊತ್ಕೊಂಡಂತಹ ಸಂದರ್ಭದ ದೃಶ್ಯ ನೀವು ನೋಡ್ತಾ ಇದ್ದೀರಿ. 5 ಕಾರ್ಮಿಕರು ಆ ಸ್ಥಳದಲ್ಲಿದ್ರು. ಆಗ ಹೊರಬರೋದಕ್ಕೆ ಆಗ್ತಾನೇ ಇರಲಿಲ್ಲ. ಓರ್ವ ಕಾರ್ಮಿಕ ಮೃತಪಟ್ಟಿದ್ದಾರೆ. 4 ಸ್ಥಿತಿ ಸದ್ಯ ಚಿಂತಾಜನಕವಾಗಿದೆ. ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ಮನೆ ಮಾಡಿದೆ. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಸದ್ಯ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಇದೀಗ ನಮ್ಮ ಜೊತೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನಿಜಕ್ಕೂ ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆತಂಕ ಉಂಟು ಮಾಡುವಂತಹ ಸಂದರ್ಭ ಅದು. ಹೇಗಾಯಿತು? ಈ ಘಟನೆಗೆ ಮೂಲ ಕಾರಣ ಏನು? ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಮತ್ತೆ ಆಸ್ಪತ್ರೆಯಲ್ಲಿರುವವರ ಕಂಡೀಷನ್ ಹೇಗಿದೆ? ವಿನಾ, ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಅವಘಡ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಈ ಹೋಟೆಲ್ನ ಒಳಭಾಗದಲ್ಲಿರುವಂಥ ಎಲ್ಲ ಪೀಠೋಪಕರಣ ಆಗಿರ್ಬೋದು, ಎಲ್ಲ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಈ ಒಂದು ಹೋಟೆಲ್ನ ಒಳಭಾಗದಲ್ಲಿ ಇದ್ದಂತಹ 5 ಜನ ಕಾರ್ಮಿಕರ ಪೈಕಿ ಓರ್ವ ಕಾರ್ಮಿಕ ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಮಧ್ಯಪ್ರದೇಶದಾತ, ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಯಾಕಂದರೆ ಅಷ್ಟರ ಮಟ್ಟಿಗೆ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿತ್ತು. ನಿನ್ನೆ ಮಧ್ಯರಾತ್ರಿ 1:30 ಗಂಟೆಗೆ ನಡೆದಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ನಿದ್ದೆಯಲ್ಲಿದ್ದರು. ಆ ನಿದ್ದೆಯಲ್ಲಿರುವಂತಹ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಈ ಹೋಟೆಲ್ನಲ್ಲಿ ಈ ಕಂಪ್ಲೀಟ್ ಆಗಿ ಸುಟ್ಟು ಕರ್ಕಲಾಗಿ ದಟ್ಟವಾದಂತಹ ಹೊಗೆ ಆವರಿಸುವಂತಹ ಕಾರಣಕ್ಕಾಗಿ ಹೋಟೆಲಲ್ಲಿ ಇದ್ದಂತಹ 5 ಜನ ಕಾರ್ಮಿಕರು ಕೂಡ ಅಸ್ವಸ್ಥರಾಗ್ತಾರೆ. ಅದರಲ್ಲಿ ಒಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದು. 4 ಸ್ಥಿತಿ ಚಿಂತಾಜನಕವಾಗಿರುವಂಥದ್ದು. ಸದ್ಯಕ್ಕೆ 4 ಜನರನ್ನು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇಂದು ಈ ಅಗ್ನಿ ಅವಘಡದ ಸ್ವರೂಪ ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ನೋಡಬಹುದು. ಇಡೀ ಹೋಟೆಲ್ ಏನಿದೆ ಆ ಹೋಟೆಲ್ ಕಂಪ್ಲೀಟ್ ಆಗಿ ಸುಟ್ಟು ಕರ್ಕಲಾಗಿದೆ. ಯಾವುದೇ ರೀತಿಯಾದಂತಹ ಒಂದು ವಸ್ತು ಕೂಡ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಬೆಂಕಿ ಆವರಿಸಿಕೊಂಡಿತ್ತು. ಸ್ಥಳಕ್ಕೆ ದೌಡಾಯಿಸಿದಂತಹ 4 ರಿಂದ 5 ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಈ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಂತಹ 5 ಜನ ಕಾರ್ಮಿಕರ ಪೈಕಿ ಒಬ್ಬ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದು. ಇನ್ನು ಇಲ್ಲಿ 15 ಸಿಲಿಂಡರ್ಗಳನ್ನು ಇಡಲಾಗಿತ್ತು. ಅವುಗಳನ್ನು ಸೇಫ್ ಆಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ಸದ್ಯಕ್ಕೆ 5 ಜನ ಕಾರ್ಮಿಕರ ಪೈಕಿ ಒಬ್ಬ ಕಾರ್ಮಿಕ ಪಾಪ ಮಧ್ಯಪ್ರದೇಶದಿಂದ ಇಲ್ಲಿಗೆ ದುಡಿಯೋಕ್ಕಂತ ಬಂದಿದ್ದ. ಆತ ಉಸಿರುಗಟ್ಟಿ ಇಲ್ಲೇ ಮೃತಪಟ್ಟಿದ್ದಾನೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಒಂದು ಅಗ್ನಿ ಅವಘಡಕ್ಕೆ ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಕೂಡ ಹೇಳಲಾಗ್ತಿರುವಂಥದ್ದು. ವೀಣಾ, ಮುತ್ತಪ್ಪ, ಈ ಹೋಟೆಲ್ ಯಾರಿಗೆ ಸೇರಿರುವಂಥದ್ದು? ಈ ಘಟನೆ ಆದ ನಂತರ ಅವ್ರ ಸ್ಥಳಕ್ಕೆ ಬಂದಿದ್ದಾರಾ? ಅವರೇನಾದರೂ ಇನ್ಫಾರ್ಮೇಶನ್ ಕೊಟ್ರಾ? ಹೇಗೆ?
ವೀಣಾ, ಈ ಘಟನೆ ನಡೀತಿದ್ದಂಗೆ ಪೊಲೀಸ್ ಇಲಾಖೆ ಮತ್ತೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಹೋಟೆಲ್ನ ಮಾಲೀಕರನ್ನು ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹೋಟೆಲ್ ಮಾಲೀಕರ ವಿರುದ್ಧ ಕೂಡ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಕೇಸನ್ನು ದಾಖಲು ಮಾಡಿಕೊಂಡು ಅವರನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಆದರೆ ಸದ್ಯಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಓರ್ವ ವ್ಯಕ್ತಿ ಏನಿದ್ದಾನೆ ಆತ ಮೃತಪಟ್ಟಿದ್ದಾನೆ. ಇನ್ನು 4 ಸ್ಥಿತಿ ತುಂಬಾ ಚಿಂತಾಜನಕವಿರುವುದು. ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಈ ಹೋಟೆಲ್ ಒಳಭಾಗದಲ್ಲಿರುವಂತಹ ಚಿತ್ರವನ್ನು ನಾವು ನೋಡ್ತಾ ಇದ್ರೆ ಇದರ ಸ್ವರೂಪ ಯಾವ ರೀತಿಗಿದೆ ಅಂತ ನಾವು ಸ್ವಲ್ಪ ಊಹೆ ಮಾಡ್ಕೋಬಹುದು. ಅಂದ್ರೆ ಕಂಪ್ಲೀಟ್ ಆಗಿ ಸುಟ್ಟು ಕರ್ಕಲಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮುತ್ತಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.